ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಖಾಸಗಿ ಕಾಲೇಜುಗಳಿಗೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳನ್ನು ತುಂಬದೆ ಉಳಿಯುವ ಭೀತಿ ಶುರುವಾಗಿದೆ. ಹೀಗಾಗಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಖಾಸಗಿ ಕಾಲೇಜುಗಳು ಕೆಇಎಗೆ ಸರೆಂಡರ್ ಮಾಡಿದೆ. ರಾಜ್ಯದ 89 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಬರೋಬ್ಬರಿ 10,000 ಇಂಜಿನಿಯರಿಂಗ್ ಸೀಟ್ಗಳನ್ನು ಕೆಇಎಗೆ ಸರೆಂಡರ್ ಮಾಡಿದೆ. ಖಾಸಗಿ ಕಾಲೇಜುಗಳು ದುಬಾರಿ ಬೆಲೆಗೆ ಮ್ಯಾನೇಜ್ಮೆಂಟ್ ಸೀಟನ್ನು ನೀಡ್ತಾ ಇತ್ತು. ಹೀಗಾಗಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳನ್ನು ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಇದರಿಂದ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳು ಖಾಲಿ ಉಳಿದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಲಾಸ್ ಆಗ್ತಾ ಇತ್ತು. ಹೀಗಾಗಿ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಮುಖ್ಯ ವಿಭಾಗಗಳಾದ ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಸೀಟ್ಗಳನ್ನು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಕೆಇಎಗೆ ಸರೆಂಡರ್ ಮಾಡಿದೆ. ಈ ಸೀಟುಗಳನ್ನು ಕೆಇಎ ಕೌನ್ಸಿಲಿಂಗ್ ಮೂಲಕ ಹಂಚಿಕೆ ಮಾಡಲಿದೆ. ನೋಡಿ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಒಂದು ರೀತಿಯಾದಂಥ ಭಯ ಶುರುವಾಗಿರೋದು. ಯಾಕಂತಂದರೆ ಇಂಜಿನಿಯರಿಂಗ್ ಸೀಟ್ಗಳು ಕೆಇಎಗೆ ಸರೆಂಡರ್ ಆಗಿದೆ ಅಂತಂದರೆ ಸುಮಾರು 10,000 ಇಂಜಿನಿಯರಿಂಗ್ ಸೀಟ್ಗಳು. ಮತ್ತೊಂದು ಕಡೆ ಜಿ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೌನ್ಸಿಲಿಂಗ್ ಮೂಲಕ ಕೆಇಎ ಈ ಸೀಟ್ಗಳೇನಿರುತ್ತೆ ಅದನ್ನು ಹಂಚಿಕೆ ಮಾಡುತ್ತೆ. ಯಾಕಂತಂದರೆ ದುಬಾರಿ ಬೆಲೆಗೆ ಸೀಟನ್ನು ಖಾಸಗಿ ಕಾಲೇಜುಗಳು ಕೊಡ್ತಾಯಿದ್ರು. ಸೊ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕೊಟ್ಟು ಸೀಟ್ ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಕೂಡ ಅಂಥ ಕಾಲೇಜುಗಳಿಗೆ ಹೋಗೋದು ಅಥವಾ ಅಡ್ಮಿಷನ್ ಪಡೆಯೋದು ಇದಕ್ಕೆ ಹಿಂದೆ ಸರಿತಾ ಇದ್ರು. ಆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಏನಿದೆ ಅದನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇರಲಿಲ್ಲ. ಬಿಕಾಸ್ ಒಂದು ದುಬಾರಿ ಬೆಲೆಗೆ ಆ ಸೀಟ್ಗಳನ್ನು ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ. ಈಗ ಅದನ್ನು ಕೆಇಎಗೆ ಸರೆಂಡರ್ ಮಾಡಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಹೀಗಾಗಿ ಕೆಇಎಗೆ ಸೀಟನ್ನು ಕಾಲೇಜುಗಳು ಸರೆಂಡರ್ ಮಾಡಿದೆ. ಅದರಲ್ಲೂ ಎಲ್ಲ ಸ್ಟ್ರೀಮ್ನ ಸೀಟ್ಗಳೇನಿದೆ 10,000 ಇಂಜಿನಿಯರಿಂಗ್ ಸೀಟ್ಗಳನ್ನು ಕೆಇಎಗೆ ಸರೆಂಡರ್ ಮಾಡಲಾಗಿರೋದು. ಅದರಲ್ಲಿ ರಾಜ್ಯದ 89 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಸರೆಂಡರ್ ಕಾರ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಹಜವಾಗಿ ಭಯ ಶುರುವಾಗಿದೆ. ಜೊತೆಗೆ ಈ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಎಲ್ಲಿ ಕೈ ತಪ್ಪುತ್ತೋ ಅನ್ನುವಂಥ ಭಯದಿಂದ ಸರೆಂಡರ್ ಮಾಡಿರೋದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಪ್ರಭು, ಈಗ ನಾವು ನೋಡ್ಬೋದು ಏನಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಕೋಟಾದಲ್ಲಿ ಸೀಟು ಅಂತಂದ್ರೆ ಅದು ಬಹಳಷ್ಟು ಹೆಚ್ಚಿನ ಒಂದು ಶುಲ್ಕಗಳಿರುತ್ತೆ. ಮ್ಯಾನೇಜ್ಮೆಂಟ್ಗಳು ತಮ್ಮ ಒಂದು ಕಾಲೇಜಿನ ಅಭಿವೃದ್ಧಿಗೋಸ್ಕರ ಮತ್ತೆ ಇತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಒಂದು ಶುಲ್ಕಗಳಿಗೆ ಒಂದು ಸೀಟ್ಗಳನ್ನ ಕೊಡ್ತಾ ಇರ್ತಾರೆ. ಈ ಸೀಟುಗಳನ್ನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ನೇರವಾಗಿ ಕಾಲೇಜಿಗೆ ಸ್ಟೂಡೆಂಟು ಮತ್ತೆ ವಿದ್ಯಾರ್ಥಿಗಳು ತೆರಳುತ್ತಾರೆ. ಅವ್ರು ಹೇಳಿದಷ್ಟು ದುಡ್ಡನ್ನ ಕೊಟ್ಟು ಆ ಸೀಟನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇದು ಸಿಇಟಿಯಿಂದ ಹೊರ ಇರುತ್ತೆ. ಸಿಇಟಿಯ ಒಂದು ಕೌನ್ಸಿಲಿಂಗ್ ಹೊರ ಇರುವಂತಹ ಸೀಟುಗಳು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈ ತರ ಒಂದು ದುಬಾರಿ ಬೆಲೆಯ ಸೀಟ್ಗಳನ್ನ ತೆಗೆದುಕೊಳ್ಳಿಕ್ಕೆ ಪೋಷಕರು ವಿದ್ಯಾರ್ಥಿಗಳು ಹಿಂದೇಟಾಗ್ತಾರೋ ಹಿನ್ನೆಲೆಯಲ್ಲಿ ಈ ಸೀಟ್ಗಳೇನಿದೆ 10,000 ಸೀಟುಗಳು ಪ್ರತಿ ಬಾರಿ ಫಿಲ್ ಆಗ್ದಲೆ ಹಾಗೆ ಉಳ್ಕೊಂಡು ಮ್ಯಾನೇಜ್ಮೆಂಟ್ ಕೋಟಾದ ಆ ಸೀಟುಗಳು ಲಾಸ್ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಹೇಗೂ ವಿದ್ಯಾರ್ಥಿಗಳು ಬರ್ದಲೇ ಇರೋದ್ರಿಂದ ಅಟ್ಲೀಸ್ಟ್ ಸಿಇಟಿ ಮೂಲಕ ಈ ಸೀಟುಗಳನ್ನ ತುಂಬಲ್ಪಟ್ರೆ ಅವ್ರ ವಾರ್ಷಿಕ ಶುಲ್ಕ ಸಿಗ್ತದೆ, ಜೊತೆನಲ್ಲಿ ಆ ಸೀಟ್ಗಳು ಫಿಲ್ ಅಪ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಭಯ ಶುರುವಾಗಿರುವಂತದ್ದು. ಏನಂದ್ರೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಹೇಗಾದ್ರೂ ಮಾಡಿ ಈ ಒಂದು ಪ್ರತಿ ವರ್ಷ ನಾವು ಒಳ್ಳೆ ಒಂದು ಅಮೌಂಟ್ಗೆ ಒಳ್ಳೆ ಶುಲ್ಕ ಪಡೆದು ಭರ್ತಿ ಮಾಡಬೇಕಾದ ಸೀಟ್ಗಳನ್ನ ಈಗ ಅನಿವಾರ್ಯ ಸ್ಥಿತಿಯಿಂದ, ಯಾಕಂದ್ರೆ ಖಾಲಿ ಉಳ್ಕೊಂಡ್ಬಿಡ್ತಾ ಇತ್ತು, ಯಾರು ಬರ್ತಾ ಇರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಕೆಇಎಗೆ ಈ ಸೀಟ್ಗಳನ್ನ ಸರೆಂಡರ್ ಮಾಡಿದ್ದಾರೆ. 10,000 ಇಂಜಿನಿಯರಿಂಗ್ ಸೀಟ್ಗಳನ್ನ ಕೆಇಎ ಮೂಲಕ ಸರೆಂಡರ್ ಮಾಡ್ತಾರೆ. ಕೆಇಎ ಮೂಲಕ ಆಯ್ಕೆ ಆದ್ರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಯಾರು ಆಯ್ಕೆ ಆಗ್ತಾರೆ ಆ ಒಂದು ಕಾಲೇಜಿಗೆ ಏನ್ ಕೆಇಎ ಮೂಲಕ ನಿಗದಿ ಮಾಡಿರ್ತಾರೆ ಶುಲ್ಕವನ್ನ ಆ ಕಾಲೇಜಿಗೆ ಕಟ್ಟಬೇಕಾಗ್ತದೆ. ಅಟ್ಲೀಸ್ಟ್ ನೋ ಲಾಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಒಂದು ಸ್ಟ್ರಾಟಜಿ ಕೂಡ. ಆದ್ರೆ ಈ ತರ ದುಬಾರಿ ಈ ಶುಲ್ಕದ ಸೀಟುಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗ್ತಾ ಇತ್ತು, ಹೆಚ್ಚು ದುಡ್ಡು ಕೊಡ್ಬೇಕಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇದನ್ನ ತೊರಿತಾ ಇದ್ರು, ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಹೆಚ್ಚಿನ ಒಂದು ದುಡ್ಡನ್ನು ಕೊಟ್ಟು ಆ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಗಳನ್ನ ತೆಗೆದುಕೊಳ್ತಾ ಇರ್ಲಿಲ್ಲ. ಈಗ ಅವೆಲ್ಲ ಉಳ್ಕೊಂಡ್ಬಿಡ್ತದೆ ಅನ್ನುವಂತ ಉದ್ದೇಶಕ್ಕೆ ಅವುಗಳನ್ನ ಸಿಇಟಿ ಕೌನ್ಸಿಲ್ ಮೂಲಕನೇ ಕೆಇಎ ಮೂಲಕನೇ ಭರ್ತಿ ಮಾಡ್ಲಿಕ್ಕೆ ಈಗ ಎಲ್ಲಾ ಒಂದು ಸುಮಾರು 80ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು ಈಗ ಈ ಸೀಟ್ಗಳನ್ನ 10,000 ಸೀಟ್ಗಳನ್ನ ಸರೆಂಡರ್ ಮಾಡಿದ್ದಾರೆ. ಇದು ಬಹಳ ಒಂದು ಮುಖ್ಯವಾದ ವಿಚಾರ. ಇದಕ್ಕೆ ಅನುಕೂಲ ಯಾರಿಗೆ ಹೆಚ್ಚಾಗ್ತದೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಈ ಒಂದು ನಿರ್ಧಾರದಿಂದ ಹೆಚ್ಚು ಅನುಕೂಲ ಆಗ್ತದೆ. ಪ್ರಭು, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.